ಕೆನಡಾ ಕ್ರಿಕೆಟ್ ತಂಡದ ನಾಯಕ ನಿಕೋಲಸ್ ಕಿಟ್ರನ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಿಕೋಲಸ್ನನ್ನು ಬಾರ್ಬಡೋಸ್ನ ಗ್ರಾಂಟ್ಲಿ ಅಡಮ್ಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ. ಕಿಟ್ರನ್ ಪ್ರಸ್ತುತ ಪೊಲೀಸ್ ಕಸ್ಟಡಿಯಲ್ಲಿದ್ದು ವಿಚಾರಣೆ ನಡೆಸಲಾಗುತ್ತಿದೆ. ನಿಕೋಲಸ್ ತನ್ನೊಂದಿಗೆ ಸುಮಾರು 9 ಕೆಜಿ ಗಾಂಜಾವನ್ನು ಸಾಗಿಸುತ್ತಿದ್ದ ಎಂದು ಹೇಳಲಾಗಿದೆ. ಕೆನಡಾದ ಕಾನೂನಿನ ಪ್ರಕಾರ 57 ಗ್ರಾಂವರೆಗೆ ಗಾಂಜಾ ಹೊಂದಿರುವುದು ಅಪರಾಧವೆಂದು ಪರಿಗಣಿಸಲಾಗುವುದಿಲ್ಲ. ಆದರೆ ಜನರು ಅದನ್ನು ಸಾರ್ವಜನಿಕವಾಗಿ ಬಳಸುವಂತಿಲ್ಲ. ಯಾರಾದರೂ ಹೀಗೆ ಮಾಡಿದರೆ ಅವರಿಗೆ ಭಾರೀ ದಂಡ ವಿಧಿಸಲಾಗುತ್ತದೆ. ಕಿಟ್ರನ್ ಬಳಿ ನಿಗದಿತ ಪ್ರಮಾಣಕ್ಕಿಂತ 160 ಪಟ್ಟು ಹೆಚ್ಚು ಗಾಂಜಾ ಇರುವುದು ಪತ್ತೆಯಾಗಿದೆ. ನಾವು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸುತ್ತೇವೆ ಎಂದು ಕ್ರಿಕೆಟ್ ಕೆನಡಾ ಬೋರ್ಡ್ ಹೇಳಿದೆ. ಉತ್ತರ ಅಮೆರಿಕ ಕಪ್ ಏಪ್ರಿಲ್ 18ರಿಂದ ಕೇಮನ್ ದ್ವೀಪಗಳಲ್ಲಿ ಪ್ರಾರಂಭವಾಗಲಿದೆ. ಇದರಲ್ಲಿ ಕೆನಡಾ, ಬಹಾಮಾಸ್, ಬರ್ಮುಡಾ, ಕೇಮನ್ ದ್ವೀಪಗಳು ಮತ್ತು ಯುನೈಟೆಡ್ ಸ್ಟೇಟ್ಸ್ ವಿರುದ್ಧ ಸ್ಪರ್ಧಿಸಲಿದೆ. 26 ವರ್ಷದ ನಿಕೋಲಸ್ ಕಿಟ್ರನ್ ಕೆನಡಾ ಪರ 21 ಏಕದಿನ ಮತ್ತು 28 ಟಿ20 ಪಂದ್ಯಗಳನ್ನು ಆಡಿದ್ದು, ಏಕದಿನದಲ್ಲಿ 514 ರನ್ ಗಳಿಸಿದರೆ ಟಿ20ಯಲ್ಲಿ 627 ರನ್ಗಳನ್ನು ಗಳಿಸಿದ್ದಾರೆ. 2020ರಲ್ಲಿ ನಿಕೋಲಸ್ ಕಿಟ್ರನ್ ಕೆರಿಬಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಜಮೈಕಾ ತಲವಾಸ್ ಪರ 3 ಪಂದ್ಯಗಳನ್ನು ಆಡಿದ್ರು. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಸ್ಟಾರ್ ಆಟಗಾರ ಆಂಡ್ರೆ ರಸೆಲ್ ಕೂಡ ಆ ತಂಡದ ಭಾಗವಾಗಿದ್ದರು. ಬಾರ್ಬಡೋಸ್ನಲ್ಲಿ ಜನಿಸಿದ ನಿಕೋಲಸ್ ಕಿಟ್ರನ್ ಕೆನಡಾಕ್ಕೆ ತೆರಳುವ ಮೊದಲು ವೆಸ್ಟ್ ಇಂಡೀಸ್ ಅಂಡರ್ 19 ಮತ್ತು ಬಾರ್ಬಡೋಸ್ ಪರ ಕ್ರಿಕೆಟ್ ಆಡಿದ್ರು.